ಉಪ್ಪು ಹಾಕದೆ ಯಾವ ಟೇಸ್ಟ್ ಮಾಡೋರಲ್ಲ ಬಿಸಿ 1 ಮಿನಿಟ್ ಬಿಸಿ ಮತ್ತೆ ಆಫ್. ನಮ್ಮ ರಾಹುಲ್ ಅವರ ಡ್ಯೂಟಿ ಮಾಡ್ತಾ ಇದ್ದಾರೆ. ಮಾಡೋ ಮುಂಚೆ ಎಣ್ಣೆ ಹಾಕಿ ಮಾಡಬೇಕು. ಕ್ವಶನ್ ಇದೆ, ಅದಕ್ಕೆ ರಿಪ್ಲೈ ಮಾಡಬೇಕು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ತುಂಬಾ ದಿವಸ ನಂತರ ನಾವು ನಿಮಗೆ ಸಿಗ್ತಿದ್ದೀವಿ ಹೊಸ ರೆಸಿಪಿ, ಹೊಸ ಸ್ಟೈಲ್ ಇಂದ. ಅದು ಲೆಮನ್ ಚಿಕನ್ ಗೈಸ್. ಮತ್ತೆ ಹೇಗಿದ್ದೀರಾ? ನೀವು ಹೇಳ್ಬೇಕು ಗೈಸ್, ತುಂಬಾ ದಿನ ನಂತರ ವಿ ಆರ್ ಟ್ರೈಯಿಂಗ್ ಸಮಥಿಂಗ್ ಸ್ಪೆಷಲ್ ಮಾಡ್ತಿದ್ದೇವೆ. ಸೊ ಸ್ಟೇ ಟ್ಯೂನ್. ನಾವೀಗ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡುವ. ಅದೇ ಫಸ್ಟ್ ಮ್ಯಾರಿನೇಷನ್. ಫಸ್ಟ್ ಸ್ಟೆಪ್ಪಿಗೆ ಬೇಕಾಗುವ ಸಾಮಗ್ರಿಗಳು ಚಿಕನ್, ಲೆಮನ್ ಮತ್ತೆ ಸಾಲ್ಟ್. ಇಷ್ಟಿದು ಸಾಕಾ? ಈಗ ಫಸ್ಟ್ ಮ್ಯಾರಿನೇಷನ್ಗೆ ಓಕೆ. ಈಗ ಲಿಂಬೆ ರಸವನ್ನೆಲ್ಲ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡುವ. ಇದು 1 ಕಿಲೋ ಚಿಕನ್. 1 ಕಿಲೋ ಚಿಕನ್ನಿಗೆ 2 ಲೆಮನ್ ಹಾಕಿದ್ದೀವಿ. ಮತ್ತೆ 1.5 ಟೇಬಲ್ ಸ್ಪೂನ್ ಉಪ್ಪು. ಇದು ಮ್ಯಾರಿನೇಷನ್ ಇಡ್ಲಿಕ್ಕೆ ಉಂಟು. 15 ಮಿನಿಟ್ಸ್ ಮಿಕ್ಸ್ ಮಾಡುವ. ಇದು ರೆಸಿಪಿ ಈಸಿಯಾ ಕಷ್ಟನಾ? ತುಂಬಾ ಈಸಿ. ಒಂದು 3 ಸ್ಟೆಪ್ ರೆಸಿಪಿ ಇದು. ಈಗ ನಾವು ಸೆಕೆಂಡ್ ಪ್ರೊಸೆಸ್ ಸ್ಟಾರ್ಟ್ ಮಾಡುವ. ಅದೇ ಸೆಕೆಂಡ್ ಮ್ಯಾರಿನೇಷನ್ಗೆ ಬೇಕಾಗುವ ಐಟಮ್ಸ್ ಚಿಲ್ಲಿ, ಜಿಂಜರ್ ಮತ್ತೆ ಗಾರ್ಲಿಕ್ ಮತ್ತೆ ಸ್ವಲ್ಪ ಫ್ರೀಡಮ್, ಇದು ಸನ್ಫ್ಲವರ್ ಆಯಿಲ್. ವಿಡಿಯೋ ಮಿಕ್ಸಿ ಫೋಕಸ್. ಈಗ ನಾವು ಗ್ರೈಂಡರ್ ಅಲ್ಲಿ ಕೊಟ್ಲೇರಿ. ಇದು ಮೆಣಸಿನ ಮತ್ತೆ ನೆಕ್ಸ್ಟ್ ಜಿಂಜರ್. ಅದು ಕ್ವಾಂಟಿಟಿ ಎಲ್ಲ ಎಷ್ಟು? ಒಂದು ಫುಲ್ ಗಾರ್ಲಿಕ್ ಎಷ್ಟು? ಅದು ಇದು ತಂತು ಇದ್ದೇ ಅಲ್ರಿ, ಸೈಜ್ ಎಲ್ಲ ಇರ್ತದಲ್ಲ ಮಾರೆ. ಅದ್ರಲ್ಲಿ ಒಂದು ಎಷ್ಟು ಇದಿದೆ ಅಂದಾಜು? ಒಂದು ಸ್ಮಾಲ್, ಇನ್ನೊಂದು ಮೀಡಿಯಂ ತೋರಿಸುವ. ಒಂದು ಫುಲ್ ಈ ಸೈಜ್ ಇದೆ, ಗೈಸ್ ಹಾಕಿ. ಮತ್ತೆ ಜಿಂಜರ್ 2 ಇಂಚ್. ಮತ್ತೆ ಮೆಣಸು ಎಷ್ಟ? ಮೆಣಸನ್ನ 5. ಖಾರ ಪ್ರಕಾರ ಹಾಕಿ. ಖಾರ ಪ್ರಕಾರ ಫಸ್ಟ್ ತಿನ್ಬೇಕು ಎಷ್ಟು ಖಾರ ಇದೆ ಅಂತ ನೋಡಿ. ಮತ್ತೆ ಸ್ವಲ್ಪ ಮಿಕ್ಸ್ಚರ್ ಸ್ವಲ್ಪ ಫುಲ್ ಸ್ಮೂತ್ ಆಗ್ಲಿಕ್ಕೆ ನಾವು ಸ್ವಲ್ಪ ಎಣ್ಣೆ. ಸೊ ಗಾಯ್ಸ್, ಎಣ್ಣೆ ಹಾಕೋದ್ರಿಂದ ನಮ್ಮ ಮಿಕ್ಸ್ಚರ್ ತುಂಬಾ ಸ್ಮೂತ್ ಆಗಿ ಮಿಕ್ಸ್ ಆಗಿದೆ. ಅದಕ್ಕೆ ಮಾಡೋ ಮುಂಚೆ ಎಣ್ಣೆ ಹಾಕಿ ಮಾಡಬೇಕು. ಏನು ಮಿಕ್ಸ್ ಮಾಡಬೇಕು. ಕಾಲಿ ಈಗ ಮಿಕ್ಸ್ ಮಾಡಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡುವ. ಒಂದು ಖಾಲಿ ಬಸ್ಲಿಗೆ ನಾವು ಈ ಪೇಸ್ಟ್ ಅನ್ನು ಹಾಕುವ. ಎಣ್ಣೆ ಮಿಕ್ಸ್ಚರ್. ಈಗ ನಾವು ಮೊಸರು ಹಾಕುವ. ಇನ್ನೂ ಸ್ಮೂತ್ ಆಗ್ಲಿಕ್ಕ? ಇನ್ನೂ ಸ್ಮೂತ್ ಥಿಕ್ನೆಸ್ ಇಸ್ ವೆರಿ ಮೊಸರಲ್ಲಿ ಒಂದು 75% ಮೊಸರು ಹಾಕಿ ಚಿಕನ್ ಈ ಮಿಕ್ಸ್ಚರಿಗೆ ಹಾಕುವ. ಇದು 1.5 kg ಚಿಕನ್. 1.5 kg ನೀರು ಹಾಕ್ಲಿಕ್ಕಿಲ್ಲ, ಓನ್ಲಿ ಚಿಕನ್. ಫ್ರೆಶ್ ಆಗಿ. ಇದಕ್ಕೆ ನಾವು ಫಸ್ಟ್ ಮ್ಯಾರಿನೇಷನ್ ಚಿಕನ್. ಹೌದು, ನೀವು 15 ಮಿನಿಟ್ಸ್ಗಿಂತ ಜಾಸ್ತಿ ಇಟ್ಟರು ಒಳ್ಳೇದೆ, ಜಾಸ್ತಿ ಹಿಡಿತದೆ. 30 ಮಿನಿಟ್ಸ್ ಇಡಿ ಗೈಸ್. 30 ಮಿನಿಟ್ಸ್ ಬೆಸ್ಟ್. ಸೊ ಮ್ಯಾರಿನೇಷನ್ ಈಗ 30 ಮಿನಿಟ್ಸ್ ಇಡು. 30 ಮಿನಿಟ್ಸ್. ನಮ್ಮ ರಾಹುಲ್ ಅವರ ಡ್ಯೂಟಿ ಮಾಡ್ತಾ ಇದ್ದಾರೆ. ತನ್ನಿಲ್ಲ ಅವರು ರಾಹುಲ್ ಎಲ್ಲ ಮ್ಯಾರಿನೇಷನ್ ಆಗಿ ಒಂದು 15 to 20 ಮಿನಿಟ್ಸ್ ಅಲ್ಲ 30 ಮಿನಿಟ್ಸ್ ಇಟ್ಟಿದ್ದೇವೆ. ಈಗ ಫೈನಲ್ ಸ್ಟೆಪ್. ಫೈನಲ್ ಫಸ್ಟಿಗೆ ಸ್ಮೂತ್ ಆಗ್ಲಿಕ್ಕೆ ಎಣ್ಣೆ ಹಾಕಿ. ಎಷ್ಟು ಎಣ್ಣೆ ಬ್ರೋ? ಅದೆಲ್ಲ ಅಂದಾಜಿ ಗೊತ್ತಾಗ್ತದೆ. ಅಂದಾಜಿಗೆ ಹಾಕಿ. ಮತ್ತೆ 3 ಇಲೈಚಿ ನೆಕ್ಸ್ಟ್ ಹಾಕುವ. ನೆಕ್ಸ್ಟ್ ಹಾಕುವ. ಲೀಫ್ 2 ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಫ್ರೈ ಆಗಿ ಆಯಿತು. ಈಗ ನಾವು ಚಿಕನ್ ಹಾಕುವ. ಲೋ ಫ್ಲೇಮಲ್ಲಿ 15 ಮಿನಿಟ್ಸಿಗೆ ಕ್ಲೋಸ್ ಮಾಡಿ.
ಈ ಸ್ಟೆಪ್ಪಲ್ಲಿ 15 ಮಿನಿಟ್ಸ್ ಬಂದಾಗಿ ಓಪನ್ ಆಗುವಾಗ ನಾವು ಸ್ವಲ್ಪ ಓಪನ್ ಆಗ್ತದ ಓಪನ್ ಮಾಡ್ಬೇಕಾ ಓಪನ್ ಮಾಡಬೇಕು. ಟರ್ಮರಿಕ್ ಎಷ್ಟು ಪೌಡರ್ ಇಷ್ಟು ಹಾಕಿ ಹಾಫ್ ಟೇಬಲ್ ಸ್ಪೂನ್, ಹಾಫ್ ಟೇಬಲ್ ಸ್ಪೂನ್. ಓಕೆ, ಅದನ್ನು ಸ್ಪ್ರೆಡ್ ಮಾಡಿ ಜಸ್ಟ್ ಫಾರ್ ದ ಕಲರ್ ಪರ್ಪಸ್. ಎಲ್ಲೋ ಡೆಟ್ಟಿ ಫೆಲ್ಲು. ಈಗ ನಾವು ರೆಸಿಪಿಗೆ ಥಿಕ್ನೆಸ್ ಬರಲಿಕ್ಕೆ ಕಾರ್ನ್ಫ್ಲವರ್ ಮತ್ತೆ ನೀರನ್ನು ಮಿಕ್ಸ್ ಮಾಡಿದ್ದೀವಿ. ಇದನ್ನೀಗ ರೆಸಿಪಿಗೆ ಹಾಕುವ. ಗೈಸ್, ನಿಮ್ಗೆ ಒಂದು ಕ್ವಶನ್ ಈಗ. ಒಂದು ಲೆಸ್ಟರ್ ಕುಕಿಂಗ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮ್ಗೊಂದು ಒಂದು ಕ್ವಶನ್, ಅದಕ್ಕೆ ನೀವು ಆನ್ಸರ್ಸ್ ಕಮೆಂಟ್ ಮಾಡಬೇಕು. ಉಪ್ಪು ಹಾಕದೆ ಯಾವ ರೆಸಿಪಿ ಮಾಡಕ್ಕೆ ಆಗುತ್ತೆ ಅಂತ ಹೇಳಿ. ನಮ್ಮ ಲೆಸ್ಟರ್ ಅವರು ಹೇಳಿದ್ದಾರೆ ರೈಸ್ ಅಂತ. ರೈಸ್ ಆ ಆಪ್ಷನ್ ಹೋಗಿದೆ ನಮಗೆ. ಅದು ಬಿಟ್ಟು ಒಂದು ಲೈಕ್ ಕರಿ ಗ್ಯಾಸ್ ಯೂಸ್ ಮಾಡಿ ಆಗೋ ತರ ಫ್ರೂಟ್ಸ್ ಅದೆಲ್ಲ ಬೇಡ. ಗ್ಯಾಸ್ ಯೂಸ್ ಮಾಡಿ ಕುಕ್ ಮಾಡುವ ಆ ತರ ವಿದೌಟ್ ಸಾಲ್ಟ್ ಯಾವ್ದಿದೆ ಅದು ಕಮೆಂಟ್ ಮಾಡಿ. ಬೆಸ್ಟ್ ಕಮೆಂಟಿಗೆ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಶೌಟ್ ಔಟ್ ಕೊಡ್ತೇವೆ. ಅವ್ರ ಹೆಸರನ್ನು 3 ಸಲ ಬೊಬ್ಬೆ ಹಿಡಿತೇವೆ. ಹೊರಗಡೆ ಬಂದು ಎಕ್ಸಾಂಪಲ್ ಲಾರನ್. ಈಗ ನಾವು ಪ್ಯಾನಿಗೆ ಬ್ಲಾಕ್ ಪೆಪ್ಪರ್ ಹಾಕುವ. ಎಷ್ಟು ಬ್ಲ್ಯಾಕ್ ಪೆಪ್ಪರ್? 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್ ಹಾಕಿ ಆದ್ಮೇಲೆ ಸ್ವಲ್ಪ ಮೆಂತೆ ಮತ್ತೆ ನಮ್ದು ಜೀರಿಗೆ ಎಷ್ಟು? ಜೀರಿಗೆ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್. ಜೀರಿಗೆ ಆದ್ಮೇಲೆ ಚಕ್ಕೆ ಸ್ವಲ್ಪ 3 ಇಲೈಚಿ ಹಾಕುವ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ರೋಸ್ಟ್ ಮಾಡುವ. ಈಗ ನಾವು ರೋಸ್ಟ್ ಮಾಡಿದ ಎಲ್ಲ ಐಟಮ್ಸ್ ಅನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೇವೆ. ಇದನ್ನು ರುಬ್ಬಿಕೊಂಡು ಬರುವ. ರುಬ್ಬಿ ಸರ್. ರುಬ್ಬಿಕೊಂಡು ಬರುವ. ಸೊ ಹಲೋ, ನಾವು ಬಜಿಲ್ ಸಂಘ ಇವರ ಕಾಲೇಜಲ್ಲಿ HIM ಅಲ್ಲಿ ಒಂದು ಇವ್ರ ಫ್ರೆಂಡ್ಸ್ ಗ್ರೂಪ್ ಸೇರಿ ಬಜಿಲ್ ಸಂಘ ಅಂತ ಹೇಳಿ ಒಂದು ಸಂಘ ಇದೆ. ಅದರದ್ದು ಇನ್ಸ್ಟಾ ಅಕೌಂಟ್ ಇದೆ. ಸೊ ಅಲ್ಲಿ ಕಂಟೆಂಟ್ಸ್ ಎಲ್ಲ ಆಗ್ತಾ ಇರ್ತಾರೆ ನೋಡಿ. ಈ ತರ ಎಲ್ಲ ಆಗ್ತಾ ಇರ್ತಾರೆ. ಸೊ ಅದಕ್ಕೊಂದು ಫಾಲೋ ಮಾಡಿ ಗೈಸ್. ಗ್ರೇವಿ ಫುಲ್ ತಿಕ್ ಆಗಿದೆ ನೋಡಿ. ತಿಕ್ ಆಗಿದೆ. ಈಗ ನಾವು ಇದಕ್ಕೆ ಈ ಸ್ಟೆಪ್ಪಿಗೆ ಒಂದು ಲೆಮನ್ ಹಾಕುವ. ಲೆಮನ್ ಹಾಕಿ ಆದ್ಮೇಲೆ 5 ಮಿನಿಟ್ಸ್ ಕೂಡ ಚಿಕನ್ ಬಿಸಿ ಮಾಡಬಾರ್ದು. ಲೆಮನ್ ಹಾಕಿ ಆದ್ಮೇಲೆ 1 ಮಿನಿಟ್ ಬಿಸಿ ಮತ್ತೆ ಆಫ್. ಒಂದು ಲೆಮನ್ ಹಾಕೋ. ಇದಕ್ಕೆ ಮೋಸ್ಟ್ ಪ್ರಿಫರೆನ್ಸ್ ಇದು ಸ್ಕಿನ್ ಔಟ್ ಚಿಕನ್ ಆಯ್ತಾ. ಸ್ಕಿನ್ ಔಟ್ ಚಿಕನ್ ಇದ್ರೆ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ನೀರು ಜಾಸ್ತಿ ಬಿಡೋದಿಲ್ಲ. ಸ್ಕಿನ್ ಇದ್ರೆ ತುಂಬಾ ನೀರು ಬೀಳ್ತದೆ. ಅದಕ್ಕೆ ಸ್ಕಿನ್ ಔಟ್ ಹಾಕಿ. ಈಗ ಟೇಸ್ಟ್ ಎಲ್ಲ ನೋಡಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವೀಗ ನೋಡಿದ್ವಿ. ಸ್ವಲ್ಪ ಉಪ್ಪು ಬೇಕಿತ್ತು, ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡೋರಲ್ಲ. ಬಿಸಿ. ಲಾಸ್ಟ್ ಸ್ಟೆಪ್ ಮಿಕ್ಸಿ ಇದ್ದದ್ದು ನಾವು ರುಬ್ಬಿಕೊಂಡು ಮಸಾಲ ಮೇಲ್ಗಡೆ ಹಾಕುವ. ಮಿಕ್ಸ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಮೇಲ್ಗಡೆ ಹಾಕುವ. ಅದು ಆವಾಗ ಇದು ಪೆಪ್ಪರ್ ಎಲ್ಲ ಹಾಕಿದಲ್ಲ ಆ ಮಸಾಲ. ಕೊತ್ತಂಬರಿ ಇದು ಮ್ಯಾಂಡೇಟರಿ. ಇದೊಂದು ಒಳ್ಳೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಿ ಸೆನ್ಸ್ ಕೊಡ್ತದೆ ಅದಕ್ಕೆ. ಆಯ್ತು. ಎಸ್, ಗ್ಯಾಸ್ ಆಫ್. ನಮ್ಮ ಲೆಮನ್ ಚಿಕನ್ ರೆಡಿ. ಸರಿಯದು ಸಿದ್ಧ. ಸುಮ್ಮನೆ ಹೇಗೆ ಆಗಿದೆ ಲೆಮನ್ ಚಿಕನ್? ಅದೇ ಈಗ ಟೇಸ್ಟ್ ಮಾಡಿ ನೋಡುವ. ಟೇಸ್ಟ್ ಮಾಡಿದ್ದೀವಿ, ಅದು ನಿಮಗೋಸ್ಕರ. ಕ್ರೇಜಿ, ನಿಜವಾಗ್ಲೂ ಸೂಪರ್ ಆಗಿದೆ. ಈ ಗ್ರೇವಿ ಸ್ವಲ್ಪ ಸೂಪ್ ತರ ಬಂದು ಲೆಮನ್ ಇದೊಂದು ಕರೆಕ್ಟ್ ಏನಂತಾರೆ ಇದಾಗಿದೆ. ಒಳ್ಳೆ ಆಗಿದೆ ಗೈಸ್. ನೀವು ಕ್ಯಾಮರಾಮನ್ ಮುಂದೆ ಬನ್ನಿ, ಇಲ್ಲಿ ಇವರಿಗೆಲ್ಲ ಕೇಳಿ. ಸೊ ತುಂಬ ಒಳ್ಳೆಯದಾಗಿದೆ. ಲೆಮನ್ ಚಿಕನ್ ಮತ್ತು ರೈಸ್ ನಮ್ಮದು ಇವತ್ತು ನೈಟ್ ಡಿನ್ನರ್. ಸೊ ನಾನು ಕೂಡ ಸಜೆಸ್ಟ್ ಮಾಡ್ತೇನೆ, ನೀವು ಟ್ರೈ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಓವರ್ ಟು ನಾನೇ ಮಾಡಿದ್ದು.
ಟೇಸ್ಟ್ ತುಂಬ ಒಳ್ಳೆಯದು. ಇದಕ್ಕೆ ಪರೋಟ ಬೇಕು, ಇನ್ನೂ ಒಳ್ಳೆಯದು. ಅದೇ ನಾವು ಇದಕ್ಕೆ ಪರೋಟ ಆಕ್ಚುಲಿ ಒಳ್ಳೆ ಪರೋಟ ಚಪಾತಿ, ಬಟ್ ನಮಗೆ ಟೈಮ್ ಇಲ್ಲ, ಈಗ 12 ಗಂಟೆ ಆಗಿದೆ ರಾತ್ರಿ, ಅದಕ್ಕೆ ರೈಸ್ ಮಾಡಿ ತಿಂತಿದ್ದೇವೆ. ಅದೇ ಅಷ್ಟೇ ಗೈಸ್. ತುಂಬ ಥ್ಯಾಂಕ್ ಯು. ಲೈಕ್ ಅಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಆದ ನಂತರ ನಿಮಗೆ ಟಾಸ್ಕ್ ಕೊಟ್ಟಿದ್ದೇವೆ, ಪ್ಲೀಸ್. ಕ್ವಶನ್ ಇದೆ, ಅದಕ್ಕೆ ರಿಪ್ಲೈ ಮಾಡಬೇಕು. ಅದು ಕ್ವಶನ್ ಶಾರ್ಟ್ ಔಟ್ ಕೊಡ್ತೇವೆ, ಶಾರ್ಟ್ ಔಟ್ ಕೊಡ್ತೇವೆ, 3 ಸಲ ಬೊಬ್ಬೆ ಹಾಕ್ತೇವೆ. ಹೆಂಗೆ ಲಾರನ್ ಹಾಗೆ ಬೊಬ್ಬೆ ಹಾಕ್ತೇವೆ ನಾವು ಹಾಗೆ. ಎಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. Until next time, bye bye.